ತೋಟಗಾರಿಕಾ ಇಲಾಖೆ ಹಾಗೂ ಮ್ಯಾಂಗೋ ಬೋರ್ಡ್ ವತಿಯಿಂದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಮಾವು ಮತ್ತು ಹಲಸು ಮೇಳ ಆರಂಭವಾಗಿದೆ. ಜೂನ್ 10ರವರೆಗೂ ಕೂಡ ಈ ಒಂದು ಮೇಳ ಇರುತ್ತೆ. ಜೊತೆಗೆ ಈ ಬಾರಿ ಮಾರ್ಕೆಟ್ಗೆ ಹೆಚ್ಚಿನ ಮಾವು ಬಂದಿರಲಿಲ್ಲ, ಹಾಗಾಗಿ ಸಾಕಷ್ಟು ಗ್ರಾಹಕರು ಬರುವಂತಹ ನಿರೀಕ್ಷೆ ಕೂಡ ಇದೆ. ಸೊ ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಮ್ಯಾಂಗೋ ಬೋರ್ಡ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಶಿವಪ್ರಸಾದ್ ಸರ್ ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಆಲ್ರೆಡಿ ಮಾವು ಮೇಳ ಆರಂಭ ಆಗಿದೆ. ಸೊ ಎಲ್ರಿಗೂ ಒಂದಷ್ಟು ಕ್ಯೂರಿಯಾಸಿಟಿ ಇರುತ್ತೆ, ಎಷ್ಟು ವೆರೈಟೀಸ್ ಆಫ್ ಮ್ಯಾಂಗೋ ಸಿಗುತ್ತೆ ಅಂತ, ಎಷ್ಟು ವೆರೈಟೀಸ್ ಇಲ್ಲಿದೆ, ಜೊತೆಗೆ ತುಂಬ ಫೇಮಸ್ ಆಗಿರೋದೇನು? ಸುಮಾರು ಇಲ್ಲಿ 15 ವೆರೈಟಿ ಇದೆ ಮೇಡಮ್. ಸೊ ಇದರಲ್ಲಿ ಈಗ ಮಹಾರಾಷ್ಟ್ರದೊಂದು ಕೇಸರ್ ವೆರೈಟಿ ಏನಿದೆ ಅದು ಇದೆ, ಮತ್ತು ಕಾಲಾಪಾಡ್ ಅಂತ ಅದಿದೆ, ಮತ್ತು ದಶೇರಿ ನಾರ್ತ್ ಇಂಡಿಯಾದ ಅದು ಇದೆ. ಮತ್ತು ಅದು ಬಿಟ್ಟರೆ ಇಲ್ಲಿ ನಾವು ಉಪಯೋಗಿಸ್ತಕ್ಕಂಥ ರಸ್ಪುರಿ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಮತ್ತು ಈ ಹೈಬ್ರಿಡ್ ಮಲ್ಲಿಕ, ಈ ಥರ ಸಾಕಷ್ಟು ತಳಿಗಳಿದೆ. ಮತ್ತು ಉಪ್ಪಿನಕಾಯಿ ಬಳಕೆ ಮಾಡೋಂಥ ಆಮ್ಲೆಟ್ ತಳಿ, ಈ ರೀತಿ ಸಾಕಷ್ಟು ತಳಿಗಳು, ಸುಮಾರು 15 ತಳಿಗಳು ಬರುತ್ತೆ ಮೇಡಮ್. ಓಕೆ, ಎಷ್ಟು ಸ್ಟಾಲ್ಸ್ಗಳನ್ನು ಹಾಕಲಾಗಿದೆ? ಜೊತೆಗೆ ಯಾವ್ಯಾವ ಭಾಗದಿಂದ ರೈತರು ಬಂದಿದ್ದಾರೆ? ಸ್ವತಃ ನೇರವಾಗಿ ರೈತರು ಬಂದಿದ್ದಾರೆ, ಹೇಗೆ ಸರ್? ಹೌದು, ಸ್ವತಃ ರೈತರೇನೇ ಸಹ ಅವರ ತೋಟದಲ್ಲಿ ಏನೋ ಒಂದು ಈ ಹಣ್ಣಿನ ಫಸಲನ್ನ ಬೆಳೀತಾರೆ. ಸೊ ಅದನ್ನು ನಮ್ಮ ಒಂದು ಇಲಾಖೆ ಒಂದು ಗ್ಲೋಬಲ್ ಒಂದು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಸರ್ವಿಸ್ನ ಅದನ್ನು ಅವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಅದನ್ನ ವೈಜ್ಞಾನಿಕವಾಗಿ ಹಣ್ಣು ಮಾಡಿ, ಅಂದರೆ ಕಾರ್ಬೈಡ್ನ ಬಳಕೆ ಮಾಡಿದೆ, ನ್ಯಾಚುರಲ್ ರೈಪನಿಂಗು ಮತ್ತು ಇಥರಿಲ್ನ ಗ್ಯಾಸ್ ಯೂಸ್ ಮಾಡಿ ಒಂದು ವರ್ಲ್ಡ್ ವೈಡ್ ಏನು ಟೆಕ್ನಾಲಜಿ ಅಕ್ಸೆಪ್ಟ್ ಆಗಿದೆ ಅದ್ರ ಮುಖಾಂತರ ಇದನ್ನು ಒಂದು ನೈಸರ್ಗಿಕವಾಗಿ ಹಣ್ಣು ಮಾಡಿ ಅದನ್ನು ತಂದು ಇಲ್ಲಿ ಮಾರಾಟ ಮಾಡ್ತಿದ್ದಾರೆ. ಸೊ ನೇರವಾಗಿ ಕಸ್ಟಮರ್ಸ್ಗೆ ಇದು ಮಾರಾಟ ಮಾಡೋದ್ರಿಂದ ಕಸ್ಟಮರ್ಗೂ ಸಹ ಒಳ್ಳೆಯ ಒಂದು ತಾಜಾ ಹಣ್ಣು ಮತ್ತು ಒಂದು ಏನು ಕಾರ್ಬೈಡ್ ಮುಕ್ತ ಹಣ್ಣು ಅದನ್ನು ಸಹ ಕೊಡ್ತಾಯಿದ್ವಿ. ಮತ್ತು ರೇಟಲ್ಲೂ ಸಹ ಒಂದು 15-20% ಅಷ್ಟು ಅವರಿಗೆ ಉಳಿತಾಯ ಆಗುತ್ತೆ. ಸೊ ಇಲ್ಲಿ ಸುಮಾರು 74 ಸ್ಟಾಲ್ಸ್ ಇದೆ. ಸೊ ರೈತರುಗಳು ಪ್ರಮುಖವಾಗಿ ಇಲ್ಲಿ ಕೋಲಾರ ಜಿಲ್ಲೆಯಿಂದ ಬಂದಿರ್ತಾರೆ, ಕೋಲಾರ ಜಿಲ್ಲೆ ಎಲ್ಲ ತಾಲೂಕುಗಳಿಂದ, ಮತ್ತು ಅದೇ ರೀತಿ ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಇದು ಪ್ರಮುಖವಾಗಿ. ಅದಲ್ಲದೆ ಇನ್ನು ತುಮಕೂರು ಡಿಸ್ಟಿಕ್ಕಿಂದನೂ ಸಹ ಬಂದಿದ್ದಾರೆ. ಓಕೆ, ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಾವು ಯಾವುದೇ ಮಾರ್ಕೆಟಿಗೆ ಹೋದರೆ ಯಾವುದೋ ಒಂದು ಶಾಪಲ್ಲಿ ಏನೋ ಪರ್ಚೇಸ್ ಮಾಡ್ತೀವಿ ಅಂದರೆ ಪಕ್ಕದ ಶಾಪ್ಗೂ ಅಲ್ಗೂ ರೇಟ್ ವೇರಿಯೇಷನ್ ಇರುತ್ತೆ. ಬಟ್ ಇಲ್ಲಿ ಆಲ್ರೆಡಿ ಮ್ಯಾಂಗೋ ಬೋರ್ಡ್ ಹಾಗೆ ತೋಟಗಾರಿಕಾ ಇಲಾಖೆನೇ ನಿಗದಿ ಮಾಡಿರೋದು. ಸೊ ಇದು ಕೂಡ ತುಂಬಾ ಸಹಾಯ ಆಗ್ತಿದೆಯಾ ಹೇಗೆ? ಯಾಕಂದರೆ ಯಾವುದೇ ಕಸ್ಟಮರ್ ಬಂದು ಬಾರ್ಗೇನಿಂಗ್ ಮಾಡೋದಿರೋದಿಲ್ಲ. ಬಾದಾಮಿ ಅವ್ರು ಪರ್ಚೇಸ್ ಮಾಡಬೇಕು ಅಂದ್ರೆ ಪ್ರತಿ ಸ್ಟಾಲಲ್ಲೂ ಕೂಡ ಸೇಮ್ ರೇಟೇ ಇರುತ್ತೆ. ಹೌದೌದು, ಸೇಮ್ ರೇಟ್ ಇದೆ. ಇಲ್ಲಿ ನಾವು ಏನು ಮಾರ್ಕೆಟ್ನ ಡೈಲಿ ಸ್ಟಡಿ ಮಾಡ್ತಿರ್ತಾರೆ. ಸೊ ಅದು ದರ ಸಮಿತಿ ಒಂದು ಕಮಿಟಿ ಇದೆ. ಸೊ ಅದರಿಂದ ಅದನ್ನು ಅದನ್ನು ಶೆಡ್ಯೂಲ್ ರೇಟ್ನ ಫಿಕ್ಸ್ ಮಾಡ್ತಾರೆ. ಸೊ ಇದರಲ್ಲಿ ಒಂದು ಮಾರ್ಕೆಟ್ ರೇಟ್ಗಿಂತ 15-20% ಅಷ್ಟು ಕಡಿಮೆ ಇರುತ್ತೆ, ಗ್ರಾಹಕರಿಗೆ ಅನುಕೂಲ ಆಗುತ್ತೆ. ಜೊತೆಗೆ ಒಂದಷ್ಟು ಭೌಗೋಳಿಕ ಏರುಪೇರಿನಿಂದ ಸಾಕಷ್ಟು ಈ ಬಾರಿ ಮಾವು ಮಾರ್ಕೆಟ್ ಕೂಡ ಬಂದಿರಲಿಲ್ಲ. ಸೊ ಹಾಗಾಗಿ ನಿಮಗೆ ಹೆಚ್ಚಿನ ನಿರೀಕ್ಷೆ ಇದೆಯಾ? ಯಾಕಂದರೆ ಮ್ಯಾಂಗೋ ತಿನ್ನಬೇಕು ಅನ್ನೋರು ಮಾರ್ಕೆಟಿಗೆ ಬಂದಿರದೇ ಇರೋದ್ರಿಂದ ತಿನ್ನೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇಲ್ಲಿಗೆ ಸಾಕಷ್ಟು ಜನ ಬರುವಂತಹ ನಿರೀಕ್ಷೆ ಇದೆಯಾ, ಹೇಗೆ? ಹೌದು, ಈ ಬೆಂಗಳೂರಿನ ಗ್ರಾಹಕರು ಸಾಕಷ್ಟು ಜನ ಬರ್ತಾರೆ. ಇದನ್ನು ಆಲ್ಮೋಸ್ಟ್ ಅವರು ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇರ್ತಾರೆ, ಈ ಒಂದು ಮೇಳ ಯಾವಾಗ ಶುರು ಆಗುತ್ತೆ ಅಂತೇಳಿ. ಸೊ ಸಾಕಷ್ಟು ಜನ ಬರ್ತಾರೆ ಅಂತ ನಂಬಿಕೆ ಇದೆ. ಎಷ್ಟು ಜನ ಬರಬಹುದು ಅನ್ನುವಂತಹ ನಿರೀಕ್ಷೆ ಇದೆ? ಎಷ್ಟು ಟನ್ ಸೇಲ್ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ ಸರ್? ಕಳೆದ ವರ್ಷದಲ್ಲಿ ಇದರ ಪ್ರಕಾರ ತಗೊಳಕ್ಕೆ ಹೋದರೆ ಸುಮಾರು 800 ಟನ್ ಅಷ್ಟು, 800ರಿಂದ 1000 ಟನ್ ಅಷ್ಟು ಮಾರಾಟ ಆಗಿತ್ತು. ಈ ವರ್ಷವೂ ಅದೇ ರೀತಿ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಇದು ಮಾಡಿದ್ವಿ. ಈಗ ಆಲ್ರೆಡಿ ಈಗ ಜನ ಎಲ್ಲ ನಿನ್ನೆಕ್ಕಿಂತ ಇವತ್ತು ತುಂಬ ಜನ ಬರ್ತಾಯಿದ್ದಾರೆ, ಪಬ್ಲಿಸಿಟಿ ಆಗಿದೆ, ಸಾಕಷ್ಟು ಜನಕ್ಕೆ ಬರೋ ನಿರೀಕ್ಷೆ ಇದೆ. ಓಕೆ, ಈಗ ಜೂನ್ 10ರವರೆಗೂ ಕೂಡ ನಡೆಯುತ್ತೆ, ಇನ್ನೂ ಸಾಕಷ್ಟು ದಿನ ಇದೆ. ಸೊ ಹಾಗಾಗಿ ಮಾವು ಪ್ರಿಯರಿಗೆ ಏನು ಹೇಳ್ತೀರಾ ಮ್ಯಾಂಗೋ ಬೋರ್ಡ್ ವತಿಯಿಂದ? ಮ್ಯಾಂಗೋ ಬೋರ್ಡ್ ವತಿಯಿಂದ ನಾವೇನೋ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಅಂತಂದರೆ, ನಿಮಗೆ ಏನೋ ಒಂದು ಕಾರ್ಬೈಡ್ ಮುಕ್ತ ಹಣ್ಣು, ಅಂದರೆ ನೈಸರ್ಗಿಕವಾಗಿ ನ್ಯಾಚುರಲಾಗಿ ರೈಪನ್ ಆಗಿರೋಂಥ ಒಂದು 15 ವೆರೈಟೀಸ್ ಇಲ್ಲಿ ಟೇಸ್ಟ್ ಮಾಡೋಕ್ಕೂ ಸಿಗುತ್ತೆ, ಮತ್ತು ಖರೀದಿ ಮಾಡೋಕ್ಕೂ ಮತ್ತು ಕಡಿಮೆ ರೇಟಲ್ಲೂ ಸಿಗುತ್ತೆ, ಮತ್ತು ಒಳ್ಳೆ ಕ್ವಾಲಿಟಿನ ಅಶ್ಯೂರ್ ಮಾಡ್ತೇವೆ. ಓಕೆ, ಒಳ್ಳೆ ಕ್ವಾಲಿಟಿ ಹಣ್ಣು ಅಶ್ಯೂರ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಮ್ಯಾಂಗೋ ಬೋರ್ಡ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಶಿವಪ್ರಸಾದ್ ಸರ್ ಅವರ ಮಾತು. ಜೂನ್ 10ರವರೆಗೂ ಕೂಡ ನಡೆಯುತ್ತೆ. ಸೊ ನೀವು ಕೂಡ ಮಾವು ಪ್ರಿಯರಾಗಿದ್ದರೆ ಒಂದ್ಸಲ ಇಲ್ಲಿಗೆ ಭೇಟಿ ನೀಡಿ, ಜೊತೆಗೆ ನಿಮ್ಮಿಷ್ಟದ ಮ್ಯಾಂಗೋವನ್ನು ಪರ್ಚೇಸ್ ಮಾಡಿ. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.